ಹಾಯ್, ಇವತ್ತು ಎಲ್ಲರಿಗೂ ನಮಸ್ಕಾರ. ಇವತ್ತು ಹೇರ್ ಕಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಕೇಳಿದ್ರು ಸ್ವಲ್ಪ ಜನ, ಹಾಗಾಗಿ ಹೇರ್ ಕಟ್ ಮಾಡ್ತಾಯಿದ್ದೀನಿ. ಇವತ್ತು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸ್ಟಾರ್ಟಿಂಗ್ ಹೇಳ್ತೀನಿ, ಬನ್ನಿ ನೋಡೋಣ. ಫುಲ್ಲು ಡ್ರೈ ಆಗಿರಬೇಕು ಕೂದಲು ಯಾವಾಗಲೂ. ಯಾವ ರೀತಿ ಅಂದರೆ ಫುಲ್ಲು ಸಿಕ್ಕೆಲ್ಲ ತೆಗ್ದಿರಬೇಕು. ಎಲ್ಲ ನೀಟಾಗಿ ಸಿಕ್ಕನ್ನು ನಾವು ಬಿಡಿಸ್ಕೋಬೇಕು. ಸಿಕ್ಕಿದ್ರೆ ನೀಟಾಗಿ ಕಟ್ಟಿಂಗ್ ಚೆನ್ನಾಗಿರಲ್ಲ. ಸೊ ಹಂಗಾಗಿ ನಾನು ಫಸ್ಟ್ ಎಲ್ಲ ನೀಟಾಗಿ ಸಿಕ್ಕನ್ನೆಲ್ಲ ಬಿಡಿಸ್ಬಿಟ್ಟು ಎಲ್ಲ ಕೂದಲು ಈ ರೀತಿ ಮುಂದಕ್ಕೆ ತೊಗೊಬರ್ತಾಯಿದ್ದೀನಿ. ನೋಡಿ, ನೀಟಾಗಿ ಒಂದು ಲೆವೆಲಲ್ಲಿ ನೀಟಾಗಿ ಬಾಚ್ಕೊಳ್ಳಿ. ಈ ರೀತಿ ಬಾಚ್ಕೊಂಡು ನಾವು ಮುಂದಕ್ಕೆ ಎಲ್ಲ ಕೂದಲು ತೊಗೊಬಂದಾಗ ನಮಗೆ ಹೇರ್ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ ನಾನು ನೋಡಿ ಈ ರೀತಿ ಎಲ್ಲ ನೀಟಾಗಿ ಮುಂದಕ್ಕೆ ತೊಗೊಬಂದಿದ್ದೀನಿ. ಕೂದಲನ್ನ ತೊಗೊಬಂದು ಒಂದು ರಿಬ್ಬನಿಂದ ನಾನು ಇದನ್ನು ಕಟ್ತೀನಿ. ನೋಡಿ, ಈ ರೀತಿ ಕಟ್ಕೋಬೇಕು. ನೀವು ರಿಬ್ಬನಿಂದ ಒಂದು ಜಡೆನ ಹಾಕೋಬೇಕು. ನಾವು ಹಿಂದೆ ಯಾವ ರೀತಿ ಜಡೆ ಹಾಕ್ತೀವೋ ಅದೇ ರೀತಿ ನಾವು ಮುಂದೆ ಜಡೆನ ಹಾಕಬೇಕು. ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಇನ್ನು ನಿಮ್ಮದು ಲಾಂಗ್ ಹೇರ್ ಇದ್ದರೆ, ತುಂಬ ಉದ್ದ ಇದ್ದರೆ ನೀವು ಇನ್ನೊಂದು ರಬ್ಬನ್ನು ಕೂಡ ಸಹ ಹಾಕೋಬೋದಾಗುತ್ತೆ. ನಾನಿಲ್ಲಿ ನಂದು ಸ್ವಲ್ಪ ಶಾರ್ಟ್ ಇದೆ ಕೂದಲು. ಸೊ ಹಂಗಾಗಿ ಸ್ವಲ್ಪ ಒಂದೇ ರಬ್ಬನ್ನು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ನೀವು 2, ಇನ್ನೂ 1 ಇಲ್ಲ 3 ಆ ಥರ ಹಾಕ್ಕೋಬೋದು. ನೀವು 1, 2, 3 ಥರ ಸ್ಟೆಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ಉದ್ದ ಲಾಂಗ್ ಇರುತ್ತಲ್ವ. ಸೊ ಹಂಗಾಗಿ 2, 3 ರಿಬ್ಬನ್ ಹಾಕ್ತಾರೆ. ನಂದು ಇರೋದೇ ಶಾರ್ಟ್ ಅಲ್ವ ಕೂದಲು. ಸೊ ಹಂಗಾಗಿ ನಾನು ಒಂದೇ ಒಂದು ರಿಬ್ಬನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇನ್ನು ನೋಡಿ, ನಾನು ತುದೀಲಿ ನಾನು ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ, ಜಾಸ್ತಿ ಕಟ್ ಮಾಡ್ತಾಯಿಲ್ಲ. ಯಾಕಂದರೆ ನಾವು ಡ್ಯೂಟಿಗೆ ಹೋಗ್ತೀವಲ್ವ. ಸೊ ಅಲ್ಲಿ ತುರುಪು ಹಾಕಬೇಕು, ಕೂದಲು ಹೇರ್ ಬಿಡೋ ಹಾಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ಶಾರ್ಟಾಗಿ ಕಟ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಕೂದಲು ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಕಟ್ ಮಾಡಿದ್ದಾದಮೇಲೆ ಸೈಡಲ್ಲಿ ಇರುತ್ತಲ್ವ, ಆ ಸೈಡಲ್ಲಿ ಏನಾದ್ರು ಬಿಟ್ಟಿರೋದಿದ್ದರೆ ಕಟ್ ಮಾಡಿಕೊಂಡು ಈ ರೀತಿ ನಾವು ಕಟ್ ಮಾಡ್ಕೊಂಡಿರೋ ತುದಿಯಲ್ಲಿ ಬುಡದಲ್ಲಿ ನಾವು ಈ ರೀತಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೆಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮತ್ತು ಕೌಲೂ ಸಹ ಕೌಲೆಲ್ಲ ಚೆನ್ನಾಗಿ ಹೋಗುತ್ತೆ. ನೋಡಿ, ನಾನೀಗ ಈ ರೀತಿ ಬಿಚ್ತಾ ಇದ್ದೀನಿ. ನಾನೇನು ಆಗಲೇ ರಿಬ್ಬನ್ ಹಾಕಿದ್ನ ಆ ರಿಬ್ಬನ್ನೆಲ್ಲ ಚೆನ್ನಾಗಿ ಬಿಚ್ಚಿಬಿಟ್ಟು ಈಗ ತೋರಿಸ್ತೀನಿ. ನೋಡಿ ಯಾವ ರೀತಿ ಬಂದಿದೆ ನಾನು ಹೇರ್ ಕಟ್ಟು ಅಂತಂದ್ಬಿಟ್ಟು. ನೋಡಿ, ಈ ರೀತಿ ನಾನು ಹೇರ್ ಕಟ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಮನಾಗಿ ಬಂದಿದೆ, ಒಂದು ಸ್ವಲ್ಪನೂ ಏರುಪೇರಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಇವತ್ತು ಯಾಕಪ್ಪ ಹೇರ್ ಕಟ್ ವಿಡಿಯೋ ಅಂತಂದರೆ, ನಮ್ಮ ಇಬ್ಬರು ಗೆಳತಿಯರು ಮೆಸೇಜ್ ಹಾಕಿದ್ರು. ಈ ಹಿಂದೆ ಒಂದು ಹೇರ್ ಫಾಲಿಂದು ನಾನು ವಿಡಿಯೋ ಹಾಕಿದ್ದೆ ಅಲ್ವ. ಸೊ ಆ ವಿಡಿಯೋಕ್ಕೆ 2 ಕಾಮೆಂಟ್ ಬಂದಿತ್ತು, ಅಕ್ಕ ವಿಡಿಯೋ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ಹೇರ್ ಕಟ್ ವಿಡಿಯೋನ ಅವ್ರಿಗೋಸ್ಕರ, ನನ್ನ ಗೆಳತಿಯರಿಗೋಸ್ಕರ ಹಾಕಿದ್ದೀನಿ. ಅವ್ರು ಪ್ಲೀಸ್ ಅಕ್ಕ ಅಂತ ಕರೆದಿದ್ದಾರೆ. ಅವ್ರ ಅಕ್ಕ ಅಂತ ಅಷ್ಟು ಪ್ರೀತಿಯಿಂದ ಕರೆಯುವಾಗ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕಲ್ವ. ಸೊ ಹಂಗಾಗಿ ನಾನು ಅವ್ರನ್ನ ತಂಗಿಯರು ಇಲ್ಲ ಗೆಳತಿಯರು ಅಂತಲೇ ಕರಿತೀನಿ. ಯಾವತ್ತು ನಾವು ನಮಗೆ ಸಪೋರ್ಟ್ ಮಾಡೋರಿಗೆ ನಾವು ತುಂಬ ರೆಸ್ಪೆಕ್ಟ್ಫುಲ್ಲಾಗಿರಬೇಕು. ಸೊ ಹಂಗಾಗಿ ನಾನು ಅವ್ರಿಗೋಸ್ಕರ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಬಾಚ್ಕೊಂಡು ಆದಮೇಲೆ ನಂದು ಕೂದಲು ಯಾವ ರೀತಿ ಕಾಣಿಸ್ತಾ ಇದೆ. ನೀವು ಅಷ್ಟೇ ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಮನೆಯಲ್ಲೇ ಮಾಡ್ಕೋಬೋದು, ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು. ಇನ್ನು ನೋಡಿ, ಮುಂದೆನೂ ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಒಂದು ಲೆವೆಲ್ಲಾಗಿ ಎಷ್ಟು ನೀಟಾಗಿದೆ. ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನು ಅನ್ನಿಸ್ತು, ಈ ವಿಡಿಯೋ ಬಗ್ಗೆ, ಹೇರ್ ಕಟ್ಟಿಂಗ್ ಹೇಗಿದೆ ಅನ್ನೋದನ್ನು ಕಾಮೆಂಟಲ್ಲಿ ಸಹ ತಿಳಿಸಿ. ಇನ್ನು ನಿಮಗೆ ಏನಾದರೂ ನನ್ನ ಕಡೆಯಿಂದ ವಿಷಯಗಳು ಬೇಕು ಅಂತಂದರೆ ನಿಮಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ನನ್ನ ಕೈಲಿ ಆದಷ್ಟು ಸಹ ನಿಮಗೆ ಅದನ್ನು ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನು ನೀವು ಕೂದಲನ್ನ ಕಟ್ ಮಾಡುವಾಗ ಗುರುವಾರದ ಟೈಮು ನಿಮ್ಮ ಮನೆ ದೇವ್ರನ್ನ ನೆನಪು ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಗ್ರೋತಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಕೂದಲು ಉದ್ರೋದು ಸಹ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನಾವು ಯಾವತ್ತು ಕೂದಲು ಕಟ್ ಮಾಡಿದ್ರು ಗುರುವಾರದ ಟೈಮ್ ಕಟ್ ಮಾಡ್ತೀವಿ. ಥ್ಯಾಂಕ್ ಯು ಆಲ್, ಬಾಯ್, ಟೇಕ್ ಕೇರ್.